ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದು ಪ್ಲೀಸ್ ಬೈಬೇಡ್ರಿ, ಏನಾಯ್ತು ಅಂತ ಹೇಳ್ತೀನಿ. ಅವತ್ತು ಕಾಶಿ ಅವ್ರು ಬಂದ್ರಲ್ಲ. ಸಮಾಧಾನ. ಈಗ ಯಾರು ನಿನ್ನ ಬೈದಿದ್ದು? ನೀನ್ ಮಾಡಿದ ಕೆಲಸದಿಂದ ನನ್ನ ಕೆಲಸ ಉಳಿತು ಗಿರಿ. ಲೇ ದಡ್ಡ, ಮೊನ್ನೆ ಫೋನಲ್ಲಿ ನಿನ್ನಿಂದ ನಾನು ಕೆಲಸ ಕಳ್ಕೊಬೇಕಾಗಂತ ಬೈದಿರ್ತೀಯಲ್ಲೋ. ಅಯ್ಯೋ, ಅವತ್ತು ಪರಿಸ್ಥಿತಿ ಹಾಗಿತ್ತಪ್ಪ. ಆ ಜಲಂಧರ್ ಕಂಪ್ನಿಯವರು ಫ್ರಾಡ್ ಅಂತ ಗೊತ್ತಾಯ್ತು. ನಾನೇನಾದ್ರೂ ಆ ಫೈಲ್ ಅವರು ಕೊಟ್ಬಿಟ್ಟಿದ್ರೆ ನಮ್ಮ ಕಂಪನಿ ಡೇಟಾನ ಅವರು ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಸದ್ಯ ಕಂಪನಿನೂ ಉಳಿತು, ನನ್ನ ಕೆಲಸನೂ ಉಳಿತು. ಇದೆಲ್ಲ ಆಗಿದ್ದು ನಿನ್ನಿಂದಾನೇ ಗಿರಿ. ಛೇ, ಪಾಪ ಫೋನಲ್ಲಿ ಸುಮ್ಮನೆ ನಿನ್ನನ್ನು ರೇಗ್ಬಿಟ್ಟೆ. ಸಾರಿ ಗಿರಿ. ಗಿರಿಜಮ್ಮ, ಶಂಕರಣ್ಣ ಬರ್ತಾ ಇದೆ. 20,000 ರೂಪಾಯಿ ಕೇಳ್ತಾನೆ ಇವಾಗ. ಓ ಶಂಕರಣ್ಣ, 3 ದಿವಸ ಆಯ್ತು ಅಂತ ನೆನ್ಪು ಮಾಡಕ್ ಬಂದ. ಅದು ನಾನು ಮೈಸೂರಿಗೆ ಹೋಗ್ಬಿಟ್ಟಿದ್ದೆ. ನಾಳೆ 1 ದಿವಸ ಟೈಮ್ ಕೊಡ್ಸು, ದುಡ್ಡು ಹೆಂಗಾರು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಅದೆಲ್ಲ ಬೇಡ ಶಿವಣ್ಣ. ಬೇಡ? 20,000 ರೂಪಾಯಿ ಬೇಡವಾ? ಏನು ಹೇಳ್ತಾ ಇದೆಯಾ ನೀನು? 1 ನಿಮಿಷ ಇರು. ಬಪ್ಪ ಇಲ್ಲಿ. ನಾನು ನಿಮ್ಮನ್ನು ಎಲ್ಲೋ ನೋಡ್ದಾಗಿದೆಯಲ್ಲ. ಅಕ್ಕ, ನನ್ನ ತಪ್ಪಾಯ್ತಕ್ಕ. ಅವತ್ತು ಯಾವುದೋ ಅರ್ಜೆಂಟ್ ಕೆಲಸ ಇತ್ತು ಅಂತ ನೀವು ಬರ್ತಿದ್ದ ನೋಡಿದೆ, ಹಂಗೆ ಗುದ್ಕೊಂಡು ಹೋಗ್ಬಿಟ್ಟೆ. ಅವತ್ತು ನೀವು ಬಿದ್ದಾಗ ಹಾಳಾಗಿದ್ದು ಸೀರೆ ನಮ್ಮ ಅಮ್ಮಂದೆ. ನಾನು ತಪ್ಪು ಮಾಡಿ ನೀವು ಶಿಕ್ಷೆ ಅನ್ಭವಿಸೋದು ಬೇಡ ಅಂತ ಅಮ್ಮನ ಹತ್ರ ಎಲ್ಲ ನಿಜ ಹೇಳಿದ್ದೀನಿ. ನೀವೇನು 20,000 ಕೊಡೋದೇನು ಬೇಕಿಲ್ವಂತೆ. ಆರಾಮಾಗಿರಿ ಅಕ್ಕ. ಹಾಂ, ಇಬ್ಬರಿಗೂ ಖುಷಿ ಆಯ್ತಾ? ಹಾಂ ಗಿರಿಜಮ್ಮ, ಇದೇ ಖುಷಿಗೆ ಇನ್ನು 10 ಸೇರಿ ಇದ್ದಾವೆ. ಇದಕ್ಕೆ ಜಿಗ್ಜಾಗ್ ಪಾಲ್ ಸಾಕೊಡಿ. ಸರಿ ಶಂಕರಣ್ಣ, ಬರಲಾ? ನಡೆಯಪ್ಪ. ಅಮ್ಮ ನೋಡ್ದಲ್ಲ, ಎಲ್ಲ ಒಳ್ಳೇದೇ ಆಗ್ತಿದೆ. ಸುಮ್ಮನೆ ನೀನು ಕಾಶಿ ಚಿಕ್ಕಪ್ಪನ ಬ್ಲೇಮ್ ಮಾಡಿದೆ. ಏನಂದೆ? ಕಾಶಿ ಚಿಕ್ಕಪ್ಪನ ಬ್ಲೇಮ್ ಮಾಡಿದ್ರು ಅಂದೆ. ಏನಂತ? ಅಪ್ಪ, ಅದು ಕಾಶಿ ಅವ್ರ ಮುಖ ಅಪಶಕುನನೇ. ನಿಮ್ಗೆ ನನ್ನ ಮುಖ ಅಪಶಕುನ ಅಂದೇಳಿ ಮೊದಲೇ ಹೇಳಿದ್ದೀನಿ. ನಾ ಈ ಮನೆ ಬದಿಯೇ ಗೊತ್ತಿಲ್ಲ ಇದ್ದಿತ್ತಲ್ಲ. ಇನ್ನು ಮುಂದೆ ನಾನು ಈ ಅನಿಷ್ಟ ಮುಖ ಹೊತ್ಕೊಂಡು ಯಾವತ್ತೂ ಈ ಮನೆ ಹೊಸಲು ತೊಳೆದಿಲ್ಲ. ಗಿರಿ, ನೀನು ಈ ಕೆಲಸ ಮಾಡಿದ್ಯಾ? ಛೇ, ಪಾಪ ಕಾಶಿ ಎಷ್ಟು ನೊಂದ್ಕೊಂಡಿರಲ್ಲ. ನನ್ನ ಪಾಪಿರಿ, ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಮಾತು ನಂಬ್ಕೊಂಡು ಪಾಪ ಕಾಶಿಕ್ ಅವ್ರಿಗೆ ಮನ್ಸು ತೋರಿಸ್ಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ಕೈ ಕರ್ಪೂರ ಹಚ್ಕೊಂಡು ಆ ಭಗವಂತನ ಹತ್ರ ಕ್ಷಮೆ ಕೇಳ್ತೀನಿ. ಗಿರಿ, ಕ್ಷಮೆ ಕೇಳಬೇಕಾಗಿರೋದು ಭಗವಂತನ ಹತ್ರ ಅಲ್ಲ, ಕಾಶಿ ಗೌರಿ ಹತ್ರ. ಹೌದಮ್ಮ, ನೀವಿಬ್ರು ಈಗಲೇ ಹೋಗಿ ಕಾಶಿ ಹತ್ರ ಕ್ಷಮೆ ಕೇಳಿ. ಸರಿ ಮಾವ, ನಾನು ಈಗಲೇ ಹೋಗಿ ಇಬ್ಬರ ಹತ್ರನೂ ಕ್ಷಮೆ ಕೇಳ್ತೀನಿ. ರೀ, ಊಟ ಮಾಡಿ ಎಷ್ಟು ದಿನ ಹೀಗೆ ಇರ್ತೀರಾ? ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ನಿರ್ಧಾರನಾ? ಏನದು? ನಾನು ಕುಂದಾಪುರದಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೆ. ಸ್ಕಂದ ಪ್ರಾಣಿಯೊಟ್ಟಿಗೆ ಒಂದಿಷ್ಟು ಟೈಮ್ ಖುಷಿಯಿಂದ ಕಳಿಲಕ್ಕಂದಳು. ಆದರೆ ನಮ್ಮನೆ ಮಕ್ಕಳನ್ನೇ ಕದ್ದು ಮುಚ್ಚಿ ಕಾಂಬು ಪರಿಸ್ಥಿತಿ ಬಂದಿತ್ತಂದ್ರೆ ನಾವು ಯಾವ ಖುಷಿಗಿಲ್ಲಿರ್ ಕೇಳ? ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ವಾಪಸ್ ಕುಂದಾಪುರ ಕಾಪದೊಂದಲ್ಲಿ ಡಿಸೈಡ್ ಮಾಡಿದೆ. ಗೌರಿ, ಎಂತ ಮಾಡ್ತಿದ್ದೆ ಇಲ್ಲ? ಅಕ್ಕ ಬಾವ ಬಂದಿದ್ದಾರೆ. ಅಕ್ಕಂಗೆ ನಿಮ್ಮ ಮುಖ ನೋಡಿದ್ರೆ ಅಪಶಕ್ನ ಆಗುತ್ತೆ. ನಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಗೌರಿ, ಈ ಅಕ್ಕನ ಕ್ಷಮಿಸಲ್ವೇನೆ? ಕ್ಷಮಿಸಕ್ಕೆ ನಾವ್ಯಾರಕ್ಕ? ಕಾಶಿ ಅವರೇ, ಪ್ಲೀಸ್ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗುತ್ತೆ.
ಗಿರಿ ಪಾಪ ತಿಳಿದೇ ತಪ್ಪು ಮಾಡಿದಾಳೆ, ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ. ಕಾಶಿಯವ್ರೆ, ನನ್ನ ಪಾಪಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪಾಪ ನೀವು ನಮ್ಗಳ ಮೇಲೆ, ನಮ್ಮ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಅದು ಅಲ್ಲದೆ ನಾನು, ನಮ್ಮ ಮನೆಯವರು, ನಮ್ಮ ಮಾವ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಸಿಕ್ಕಾಕೊಂಡಿದ್ದಾಗ ನೀವೇ ನನಗೆ ಸಹಾಯ ಮಾಡಿದ್ದು. ಆಗಿಲ್ದೇ ಇದ್ದಿದ್ದ ಅಪಶಕ್ನ ಈಗ ಬರುತ್ತಾ ಅಂತ ಒಂದು ಸಣ್ಣ ಅರಿವು ನನಗಾಗ್ಲಿಲ್ಲ. ದಂಡಿ ನಾನು. ಕ್ಷಮಿಸ್ಬಿಡಿ ಕಾಶಿಯವ್ರೆ, ಬೇಕಾದ್ರೆ ನಿಮ್ ಕಾಲು. ಗಿರಿಜಮ್ಮ, ಇದೆಂತ ಮಾಡ್ತಿದ್ರಿ? ಎದ್ದೇಳಿ ಮರ್ರೆ, ನೀವು ನನ್ನ ತಾಯಿ ಸಮಾನ, ನೀವು ಹಂಗೆಲ್ಲ ಮಾಡೋಕ್ಕಾಗ. ಆದ್ದಾಯ್ತು ಬಿಡಿ, ನನಗೆ ನಿಮ್ಮ ಮೇಲೆ ಬೇಜಾರಲ್ಲ ಮರ್ರೆ. ಇಂಥ ಅಪಶಕನದ ಮುಖ ಕೊಟ್ಟನಲ್ಲ ಅಂದೇಳಿ ಆ ಭಗವಂತನ ಮೇಲೆ ಬೇಜಾರು. ಕಾಶಿ, ಮನುಷ್ಯ ಮಾಡೋ ತಪ್ಪಿಗೆ ಪಾಪ ಭಗವಂತನ ಯಾಕೆ ಬೈತೀರ? ಅಪಶಕ್ನ ಅನ್ನೋದು ಮುಖದಲ್ಲಿಲ್ಲ, ಆಲೋಚನೆಗಳಲ್ಲಿದೆ ಇದೆ. ಗಿರಿ ತನ್ನ ತಪ್ಪನ್ನ ತಿದ್ಕೊಂಡು ಕ್ಷಮಿಸಿ ಅಂತ ಕೇಳಕ್ ಬಂದಾಳೆ. ದಯವಿಟ್ಟು ಕ್ಷಮಿಸಿ. ಕಾಶಿಯವ್ರೆ, ಒಂದೇ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ ಪ್ಲೀಸ್. ಅಕ್ಕ, ನೀನು ಅಳ್ಬೇಡ. ನಾವು ಅದನ್ನು ಯಾವಾಗಲೂ ಮರ್ತಾಯಿತ್ತು. ಮಕ್ಕಳನ್ನ ನೋಡೋಕ್ಕಾಗಲಿಲ್ಲ ಅಂತ ಅಷ್ಟೇ ಬೇಜಾರು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು ನಮ್ಮನ್ನು ಬಿಟ್ಟು ಊರಿಗೆ ಹೋಗ್ತೀರಾ? ನೀವೇನಾದರೂ ಹೋದರೆ ನಾವು ನಿಮ್ಮ ಜೊತೆ ಬಂದ್ಬಿಡ್ತೀವಿ ಅಷ್ಟೇ. ಚಿಕ್ಕಪ್ಪ, ಅಮ್ಮ ಪ್ರೀತಿಯಿಂದ ನಿಮಗೆ ಅಂತ ಬಜ್ಜಿ ಮಾಡಿದ್ದಾನೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಅಮ್ಮ ನಿಂತ್ಕೊಳ್ಳಮ್ಮ, ಓಡ್ಬೇಡ, ನಿಂತ್ಕೋ. ಭಗವಂತ, ಭಗವಂತ, ಎಲ್ಲ ಸರಿ ಹೋಯ್ತಲ್ಲ ಶಿವಪ್ರಸಾದ್? ಸರಿ ಹೋಯ್ತು ಭಗವಂತ, ಎಲ್ಲ ಸರಿ ಹೋಯ್ತು. ತುಂಬ ಥ್ಯಾಂಕ್ಸ್. ಎಲ್ಲ ಆಗಿದ್ದು ನಿನ್ನಿಂದಾನೆ. ಭಗವಂತ, ನಿನ್ನ ನಗುವಿಗೆ ಸಾವಿರಾರು ಅರ್ಥ ಇರುತ್ತೆ, ಆದರೆ ಈಗ ಯಾಕೆ ನಕ್ಕದೆ ಅಂತ ಅರ್ಥ ಆಗಲಿಲ್ಲ. ಶಿವಪ್ರಸಾದ್, ಎಷ್ಟೋ ಜ್ಞಾನಿಗಳು ಈ ಮೂಢನಂಬಿಕೆಗಳನ್ನ ನಂಬೇಡಿ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಜನ ಇನ್ನೂ ಅದೇ ನಂಬಿಕೆಗಳಲ್ಲೇ ಬದುಕ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು ನಾನೇ. ಹಾಗಿದ್ಮೇಲೆ ನನ್ನ ಸೃಷ್ಟಿನಲ್ಲಿ ಈ ಶಕುನದ ಮುಖಗಳು, ಅಪಶಕುನದ ಮುಖಗಳು ಇರೋದಕ್ಕೆ ಹೇಗೆ ಸಾಧ್ಯ? ಸೊಸೆ ಕಾಲ್ಗುಣ ಸರಿ ಇಲ್ಲ, ನಮ್ಮ ಮನೆ ಕೆಟ್ಟದಾಯ್ತು, ವಿಧವೆಯರನ್ನ ಶುಭ ಕಾರ್ಯಕ್ಕೆ ಕರೆಯೋ ಹಾಗಿಲ್ಲ, ಅಪಶಕುನ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಇಂಥವ್ರ ಮುಖ ನೋಡಿದೆ, ನಮಗ್ ಕೆಟ್ಟದಾಯ್ತು. ಒಂಟಿ ಸೀನ್ ಬಂದ್ರೆ ಹೋಗೋ ಕೆಲಸ ಆಗಲ್ಲ. ಊಟ ಮಾಡಿದಾಗ ಯಾರೋ ದೃಷ್ಟಿ ಹಾಕಿದ್ರು, ಹೊಟ್ಟೆ ನೋವು ಬಂತು. ಇಂತಹ ನೂರಾರು ಮೂಢನಂಬಿಕೆಗಳು. ಇದನ್ನ ಯಾವತ್ತು ನಂಬಾರ್ದು ಶಿವಪ್ರಸಾದ್. ನಾನು ಸೃಷ್ಟಿ ಮಾಡಿದ್ದು ಮನುಷ್ಯರನ್ನ ಶಿವಪ್ರಸಾದ್, ಮೂಢನಂಬಿಕೆಗಳನ್ನಲ್ಲ. ಇಲ್ಲಿ ಯಾರಿಗೆ ಏನೇ ಸಿಗ್ಬೇಕಾದ್ರೂ ಅದು ಅವರವರ ಕರ್ಮ ಫಲಗಳ ಅನುಸಾರವಾಗಿ ಸಿಗುವಂಥದ್ದು. ಅದು ಶಿಕ್ಷೆಯಾಗಿರ್ಬೋದು, ಕ್ಷಮೆ ಆಗಿರ್ಬೋದು, ಅಥವಾ ಅನುಭವನೇ ಆಗಿರ್ಬೋದು. ಹೌದು ಭಗವಂತ,
ಇದೆಲ್ಲ ದೊಡ್ಡ ತಪ್ಪು, ಅಕ್ಷಮ್ಯ ಅಪರಾಧ. ಜಗತ್ತಿನ ಬಗ್ಗೆ ನನಗೆ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ. ಆದರೆ ನಾನಂತೂ ಇನ್ಯಾವತ್ತೂ ಇಂಥ ಮೂಢನಂಬಿಕೆಗಳನ್ನ ನಂಬೋದಿಲ್ಲ ಭಗವಂತ. ನಮ್ಮ ಮನೆಯವ್ರನ್ನೂ ನಂಬೋದಕ್ಕೆ ನಾನು ಬಿಡೋದಿಲ್ಲ ಭಗವಂತ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕಂಡ್ ಕಣ್ಣು ಕೂರಿ ಮ್ಯಾಗೆ. ಇವಾಗ ಯಾಕೆ ಈ ಹಾಡಾಡ್ತಾ ಇದ್ದೀರಾ ನೀವು ನಾನಮ್ಮ ಅಂತ ಹಾಡಿದ್ರಲ್ಲ, ಕಡಿ ಅಕ್ಷರ ಮಾ ಬಂತು, ಅದಕ್ಕೆ ನಾನು ಮಾರಿ ಕಣ್ಣು ಹೋರಿ ಮ್ಯಾಗೆ. ನಾನು ಅಂತ್ಯಾಕ್ಷರ ಹಾಡ್ತಾ ಇಲ್ಲ, ನಾನು ಖುಷಿಗೆ ಹಾಡ್ತಾ ಇದ್ದೆ. ಶಿವಪ್ಪಣ್ಣರ, ಈ ಖುಷಿಗೆ ಕಾರಣವೇನ್ರಿ? ಹೇಳ್ತೀನಿ. ದೇವರು ನಮ್ಮ ಬೆರಳುಗಳ ಮಧ್ಯೆ ಗ್ಯಾಪ್ ಯಾಕೆ ಕೊಟ್ಟಿದ್ದಾನೆ ಹೇಳಿ? ಬೆರಳ ನಡು ಗಾಳಿ ಆಡ್ಲಿಲ್ಲ ಅಂದ್ರೆ ಕೈ ಎಲ್ಲ ಸೆಲ್ತ್ ಹೋಗ್ಬಿಡ್ತೈತ್ರಿ, ಅದಕ್ಕೆ ಗ್ಯಾಪ್ ಜಾಸ್ತಿ ಕೊಟ್ಟಾನ. ನಿಮ್ ತಲೆ. ನಮ್ಮ ಈ ಬೆರಳುಗಳನ್ನ ಸ್ನೇಹಿತನ ಬೆರಳುಗಳ ಜೊತೆ ಸೇರಿಸಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅಂತ ಹಾಡೋದಕ್ಕೆ. ಶಿವಪ್ಪಣ್ಣ, ಯಾಕ್ರಿ ಇವತ್ತಿಷ್ಟೊಂದು ಖುಷಿ ಆಗಿದ್ರಿ? ಪ್ರಯಾಣಿಕರಿಗೆ ಬಸ್ ಬಂದ್ರೆ ಖುಷಿ ಆಗುತ್ತೆ, ದುಡಿಯೋರಿಗೆ ಬೋನಸ್ ಬಂದ್ರೆ ಖುಷಿ ಆಗುತ್ತೆ, ರೈತರಿಗೆ ಮಳೆ ಬಂದ್ರೆ ಖುಷಿ ಆಗುತ್ತೆ. ಈ ಶಿವಪ್ರಸಾದ್ಗೆ ತನ್ನ ಹಳೆಯ ಗೆಳೆಯ ಬರ್ತಿದ್ದಾನೆ, ಅದಕ್ಕೆ ಖುಷಿ ಆಗ್ತಿದೆ. ಎಕ್ಸ್ಕ್ಯೂಸ್ ಮೀ, ಬರ ಎಲೆ. ಆಗ್ಲಿಂದ ಮಾತಾಡ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರ ನೀನು? ನೀನು ಸೇಠ್ ಛಗನ್ಲಾಲ್ ಅವ್ರ ಮಗ ತಾನೆ? ಹೌದು ಅಂಕಲ್, ನಾನೇ ಮನೀಶ್. ಓಕೆ ಓಕೆ. ಅಲ್ಲಪ್ಪ, ಈ ಬೆಕ್ಕು ಮರಿ ಆಗಿದಾಗ ಆ ಕಡೆಯಿಂದ ಈ ಕಡೆ ಓಡಾಡ್ತಿರುತ್ತಲ್ಲ, ಆ ಥರ ಓಡಾಡ್ತಾ ಇದೆ. ವಾಟ್ ಈಸ್ ಅ ಪ್ರಾಬ್ಲಮ್? ಅದು ಅಂಕಲ್, ಆ್ಯಕ್ಚುಲಿ ನಾನು CET ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ. ಅದಕ್ಕೆ ಫಸ್ಟ್ PU ರೆಫರೆನ್ಸ್ಗೆ ಪ್ರಣೀತಾದು ಫಿಸಿಕ್ಸ್ ಬುಕ್ ಬೇಕಿತ್ತು. ಪ್ರಣೀತಾ ನನ್ನ ಫ್ರೆಂಡೇ ಅಂಕಲ್. ಓ, ನೀನ್ ನಮ್ಮ ಪ್ರಣಿ ಫ್ರೆಂಡಾ? ಓ ನೋಡಿ, ಎಲ್ಲ ಕಡೆ ಫ್ರೆಂಡ್ಶಿಪ್ ಸೆಲೆಬ್ರೇಷನ್. ಇರ್ಲಿ 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 ಇರ್ಲಿ. ನೋಡಪ್ಪ, ಕಷ್ಟದಲ್ಲಿ ಇರ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಕೈ ಕೊಟ್ಟು ಹೋಗ್ತಾನಲ್ಲ, ಅವನು ಬರೀ ಫ್ರೆಂಡು. ಅದೇ ಕಷ್ಟದಲ್ಲಿ ಇರ್ಬೇಕಾದ್ರೆ ನಮ್ಮ ಕೈ ಹಿಡಿತಾನಲ್ಲ, ಅವನು ಬೆಸ್ಟ್ ಫ್ರೆಂಡು. ನೋಡಪ್ಪ, ನಮ್ಮ ಹೆಗಲ ಮೇಲೆ ಕೈ ಹಾಕೋನು ಬರೀ ಫ್ರೆಂಡು, ಆದ್ರೆ ತಮ್ಮ ಹೆಗಲ ಮೇಲೆ ನಮ್ಮನ್ನ ಕೂರಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿಸ್ತಾನಲ್ಲ, ಅವನು ಬೆಸ್ಟ್ ಫ್ರೆಂಡು. ನಿನ್ನ ಬಟ್ಟೆ ಚೆನ್ನಾಗಿದೆ ಕಣೋ ಅಂತ ಹೇಳಿದಾಗ ಥ್ಯಾಂಕ್ಸ್ ಹೇಳ್ತಾನಲ್ಲ, ಅವನು ಬರೀ ಫ್ರೆಂಡ್. ನಿನಗಿಂತ ಬಟ್ಟೆ ನಾನು ತಗೊಳ್ಳೋ ಅಂತ ಕೊಡ್ತಾನಲ್ಲ, ಅವನು ಬೆಸ್ಟ್ ಫ್ರೆಂಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಾವು ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಮಲಗಿರ್ಬೇಕಾದ್ರೆ ಹಾಯ್, ಟೇಕ್ ಕೇರ್, ಗೆಟ್ ವೆಲ್ ಸೋನ್ ಅಂತ ಹೇಳ್ಬಿಟ್ಟು ಹೋಗ್ತಾನಲ್ಲ, ಅವನು ಬರೀ ಫ್ರೆಂಡ್. ಆದರೆ ನಾವು ಹಾಸ್ಪಿಟ್ಲಲ್ಲಿ ಇರುವಾಗ ಅವನೇ ಇನ್ಚಾರ್ಜ್ ತಗೊಂಡು ನಾವು ಡಿಸ್ಚಾರ್ಜ್ ಆಗೋವರೆಗೂ ನಾವು ತಿನ್ಬೇಕಾಗಿರೋ ಆ್ಯಪಲ್ಲು ಫ್ರೂಟ್ಸ್ ಎಲ್ಲ ಅವನೇ ತಿಂತಾನಲ್ಲ, ಅವನು ನಿಜವಾದ ಬೆಸ್ಟ್ ಫ್ರೆಂಡ್. ಅಂತ ಫ್ರೆಂಡ್ಶಿಪ್ನ ನೀನು ಈ ಥರ ವಾಕಿಂಗ್ ಮಾಡ್ಕೊಂಡು ಅವಮಾನ ಮಾಡ್ತಿದ್ಯಲ್ಲಪ್ಪ. ವಿ ಹ್ಯಾವ್ ಟು ಸೆಲೆಬ್ರೇಟ್ ಫ್ರೆಂಡ್ಶಿಪ್, ಓಕೆ? ಬಾಬಾ. ಭವ್ಯ, ಬಸ್ಯ, ನನ್ನ ಫ್ರೆಂಡ್ಗೆ ಸ್ವೀಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬರೋ ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡಿಬಿಡಿ, ಆಮೇಲೆ ಬಂದು ಇಸ್ಕೊಂಡು ಹೋಗ್ತೀನಿ. ಆತ್ರಿ ಮಾಡ್ಕೆ ಪಾಪ. ಬಾಬಾ ಬಾಬಾ ಬಾಬಾ. ಬಾ ಪ್ರಣಿ, ಪ್ರಣಿ ನೋಡಿ ಯಾರು ಬಂದಿದ್ದಾರೆ. ನಿನ್ನ ಫ್ರೆಂಡ್ ಮನೀಶ್. ಓ ಮನೀಶ್, ನೀವೇನು ಈ ಕಡೆ? ಅದು ನಿನ್ನ ಹತ್ರ ಫಿಸಿಕ್ಸ್ ಬುಕ್ ಬೇಕಿತ್ತು. ನಿನ್ನ ಹತ್ರ ದೀಪಕ್ ಪಬ್ಲಿಷನ್ ಇದೆಯಾ? ಹೇ, ನನ್ನ ಫೇಸ್ ಯಾಕೆ ನೋಡ್ತಾ ಇದೆಯಾ? ಅವನು ಫೇಸ್ಬುಕ್ ಕೇಳ್ತಾ ಇಲ್ಲ, ಫಿಸಿಕ್ಸ್ ಬುಕ್ ಕೇಳ್ತಾ ಇದ್ದಾನೆ. ಕೊಡು ಕೊಡು. ಜೀವನದಲ್ಲಿ ಹಿತಕ್ಕಿಂತ ಸ್ನೇಹಿತ ಮುಖ್ಯ. ಯು ಕ್ಯಾರಿ ಆನ್, ಕ್ಯಾರಿ ಆನ್. ಓ, ಇವ್ರು ಬ್ಯುಸಿ ಆಗ್ಬಿಟ್ರಲ್ಲ. ನನ್ನ ಫ್ರೆಂಡ್ ಬರ್ತಾ ಇರೋ ಖುಷಿನ ಹೇಳ್ಕೋಬೇಕಲ್ಲ. ಗಿರಿ, ಗಿರಿ, ಗಿರಿ ರೀ. ಓ, ಇಲ್ಲಿದ್ಯಾ? ಏನ್ರಿ ನಿಮ್ದು? ನೆಮ್ಮದಿಯಾಗಿ ದೇವ್ರ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಕ್ಕೂ ಬಿಡಲ್ಲ ಅಂತಿರಲ್ಲ. ಆಹಾ, ಎಣ್ಣೆ ಬತ್ತಿ ಎಂಥ ಸ್ನೇಹ. ಎಣ್ಣೆ ಇಲ್ಲ ಅಂದ್ರೆ ಬತ್ತಿ ಉರಿದು ಬೂದಿ ಆಗ್ಬಿಡುತ್ತೆ. ಬತ್ತಿ ಇಲ್ಲ ಅಂದ್ರೆ ಎಣ್ಣೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದೇ ಎಣ್ಣೆ ಮತ್ತು ಬತ್ತಿ ಜೊತೆಯಾಗಿದ್ರೆ ಬೆಳಕು, ಜ್ಯೋತಿ, ಜಗತ್ತಿಗೆಲ್ಲ ಬೆಳಕು. ಆಹಾ ಆಹಾ. ಇಲ್ಲಿ ಬೆಂತಟ್ಟು. ನಾನು ಒಂಥರ ಕವಿ ಅಲ್ವಾ? ಸೂಪರ್ ಕವಿ ಅಂತ್ಯ? ಎಕ್ಸ್ಟ್ರಾರ್ಡಿನರಿ ಕವಿ ಅಂತ್ಯ? ಏನ್ರಿ ನಿಮ್ದು? ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಗಿರಿ. ಅಯ್ಯೋ, ಬಾಬು ಅವ್ರು ಬರ್ತಿರೋದಕ್ಕೆ ಇಷ್ಟೊಂದು ಜೋಶ? ಏ ಬಾಬು ಅಲ್ಲ ಗಿರಿ, ನನ್ನ ಫ್ರೆಂಡು, ನನ್ನ ಜಿಗಿರಿ, ನನ್ನ ಕುಚ್ಕು ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಬೆಂಗಳೂರಿಗೆ ಸೈಕ್ಲೋನ್ ಬಂದು ಮಳೆ ಬರ್ತಿದೆ, ಇನ್ನು ನಿಮ್ಮ ಫ್ರೆಂಡ್ ಬರೋದೇನು ದೊಡ್ಡ ವಿಷಯನಾ? ಅಯ್ಯೋ ಗಿರಿ, ಅವನು ಮಾಮೂಲಿ ಫ್ರೆಂಡ್ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡು ಮಹೇಶ ಫ್ರಮ್ ಮಲೇಷಿಯಾ. ಶೋರಿ,
ಬೆಸ್ಟ್ ಫ್ರೆಂಡ್ ಬರ್ತಾರೆ ಅಂದ್ರೆ ಈ ಮಟ್ಟಕ್ಕೆಲ್ಲ ಖುಷಿ ಆಗತ್ತಾ? ಈಗ ತಾನೇ ನಮ್ ಸ್ಕಂದನ್ ಬೆಸ್ಟ್ ಫ್ರೆಂಡ್ ರಾಹುಲ್ ಬಂದಿದ್ದ, ಅದ್ರಲ್ಲೇ ಇದೆ ವಿಶೇಷ. ಅಲ್ಲ ಗಿರಿ ರೀ, ನಾನೀಗ ಹೋಗಿ ದೇವ್ರ ದೀಪ ಹಚ್ತೀನಿ, ಒಳ್ಳೆ ಕತೆ. ಅಲ್ಲ ಗಿರಿ ಗಿರಿ, ಓ ಛೇ, ನನ್ನ ಫ್ರೆಂಡ್ ಬರ್ತಾ ಇರೋ ಖುಷಿನ ಹೇಳ್ಕೊಳ್ಳೋಣ ಅಂದ್ರೆ ಕೇಳೋದಿಲ್ಲ ಅಂತಾಳಲ್ಲ ಇವಳು. ಛೇ, ಯಾರು ನನ್ನ ಮಾತೆ ಕೇಳಿಸ್ಕೊಳಲ್ಲ. ಮಾರ್ಕೆಟಲ್ಲಿ ರಾಜ ಅಂಡರ್ವೇರ್ಗೆ, ಈ ಮನೇಲಿ ಈ ರಾಜನ್ಗೆ ಯಾರು ಬೆಲೆನೇ ಕೊಡಲ್ಲ. ನಾನು ಕೊಡ್ತೀನಲ್ಲ ಶಿವಪ್ರಸಾದ್. ಭಗವಂತ ಬಂದ್ಯಾ? ನನಗೆ ಗೊತ್ತಿತ್ತು, ಐ ನ್ಯೂ ನೀನ್ ಬಂದೇ ಬರ್ತೀಯಾ ಅಂತ. ವಿಷಯ ಗೊತ್ತಾ ಭಗವಂತ, ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಮಲೇಷ್ಯಾದಿಂದ ಬರ್ತಾ ಇದ್ದಾನೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಈಗಲೇ ಮೋಡನ ಟಕ 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 ಅಂತ ಹತ್ತಿ ಆಕಾಶಕ್ಕೆ ಜಿಗಿದು ಸೂರ್ಯನ ಹಿಡಿದು ಎಳ್ಕೊಂಡ್ಬಂದು ಬೆಳಗ್ಗೆ ಮಾಡೋಣ ಅನ್ನೋಷ್ಟು. ನೀನು ನನ್ನನ್ನು ಫನ್ನಿಯಾಗಿ ತಗೋತಾ ಇದೀಯಾ? ನೀನು ನಮ್ಮ ಮನೆಯವ್ರ ಹಾಗೆ. ಛೇ, ಹೋಗಪ್ಪ, ನಿನಗೇನು ಗೊತ್ತು ಫ್ರೆಂಡ್ಶಿಪ್ ಬೆಲೆ ಏನು ಅಂತ? ಹಾಗೇನಿಲ್ಲ ಶಿವಪ್ರಸಾದ್, ಸ್ನೇಹ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಾ? ಹೇಗೆ? ಕೃಷ್ಣ ಸುಧಾಮರ ಬಗ್ಗೆ ಮರ್ತು ಬಿಟ್ಟಿಯಾ ನೀನು? ಅಲ್ವಾ ಭಗವಂತ, ನಂದು ಮಹೇಶಂದು ಸೇಮ್ ಕೃಷ್ಣ ಸುಧಾಮನ್ ಥರನೇ ಫ್ರೆಂಡ್ಶಿಪ್ಪು. ಅವನು ಕೃಷ್ಣ ಆದ್ರೆ ನಾನು ಬಡ ಸುಧಾಮ. ಸುಧಾಮನನ್ನ ಬಡವ ಅಂತ ಯಾರು ಹೇಳಿದ್ದು ಶಿವಪ್ರಸಾದ್? ಅವನ ಸ್ನೇಹದಲ್ಲಿ ಎಷ್ಟು ಶ್ರೀಮಂತ ಅಂದ್ರೆ, ಆ ಸ್ನೇಹದ ಮೌಲ್ಯನ ಸರಿದೂಗಿಸಕ್ಕೆ ಶ್ರೀಕೃಷ್ಣ ಪರಮಾತ್ಮನೇ ಬರಬೇಕಾಯ್ತು. ಹೌದು ಭಗವಂತ, ನನ್ನ ಫ್ರೆಂಡು ಕೂಡ ಹಾಗೇನೆ. ಅವನೆಷ್ಟು ಒಳ್ಳೆಯವನು ಅಂದ್ರೆ, ಒಂದೇ ಒಂದು ದಿನಕ್ಕೂ ಅವನು ಶ್ರೀಮಂತ, ನಾನು ಬಡವ ಅನ್ನೋ ಫೀಲಿಂಗೇ ತರಿಸ್ಲಿಲ್ಲ. ಈಗ ನಾನು ನೀನು ಇದೀವಲ್ಲ, ಸೇಮ್ ಟು ಸೇಮ್. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ನೀನು ಏನು ಬೇಕಾದರೂ ಮಾಡು ಅಂತ ನನಗೆ ಕಾನ್ಫಿಡೆನ್ಸ್ ಕೊಡ್ತಾನೇ ಇದ್ದ. ನಿನಗೆ ಗೊತ್ತಿಲ್ಲ ಭಗವಂತ, ಮಹೇಶ ಇಲ್ಲದೆ ಇದ್ದಿದ್ರೆ ನಾನು ಕಾಲೇಜ್ ಮೆಟ್ಲೇ ಹತ್ತಕ್ಕಾಗ್ತಾ ಇರಲಿಲ್ಲ. ಅಂತ ದೊಡ್ಡ ಮನಸ್ಸು ಒಂದು. ಹೌದು ಹೌದು, ನನಗೆ ಗೊತ್ತಿಲ್ಲ ಶಿವಪ್ರಸಾದ್. ಅಯ್ಯೋ, ನಾನು ನೋಡು ಆಗ್ಲಿಂದ ಎಕ್ಸೈಟ್ಮೆಂಟಲ್ಲಿ ನಿನಗೆ ಗೊತ್ತಾ ಭಗವಂತ, ನಿನಗೆ ಗೊತ್ತಿಲ್ಲ ಭಗವಂತ ಅಂತ ಹೇಳ್ತಾನೆ ಇದ್ದೀನಿ. ನಿನಗೆ ಗೊತ್ತಿಲ್ಲದೆ ಇರೋದು ಏನು ತಾನೇ ಇರುತ್ತೆ. ಅದಕ್ಕೆ ನೀನು ಅವನ್ನ ಅಷ್ಟು ಚೆನ್ನಾಗಿಟ್ಟಿರೋದು. ಅವನು ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ ಮೆನ್ನು, ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾನೆ. ಲೈಫ್ ಅಂದರೆ ಅವನದು ಭಗವಂತ. ನಾನು ನೋಡು ನಿನ್ನ ಜೊತೆ ಮಾತಾಡ್ತಾ ಮೇಯ್ನ್ ಮ್ಯಾಟ್ರೇ ಮರ್ತೋಗ್ಬಿಟ್ಟೆ. ಅವನು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬೇಕು. 7 ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಳ್ಳೋನ್ನ ನಮ್ಮ ಮನೇಲಿ ಉಳಿಸ್ಕೋಬೇಕು ಅಂದರೆ ಅದರದೇ ಆದ ತಯಾರಿ ಇರುತ್ತಲ್ಲ. ನೀನು ಇಲ್ಲೇ ಇರು, ಬಂದೆ. ಇದೇ ಸಮಸ್ಯೆ ಶಿವಪ್ರಸಾದ್, ನಾನಿರ್ಬೇಕಲ್ಲ. ಎಲ್ಲ ರೆಡಿನಾ? 175. 176. ಏನು 176ನೇ ಸಲ ನೀವು ಕೇಳ್ತಿರೋದು ಅಂತ ಹೇಳ್ತಿದ್ದೀನಿ. ಅಯ್ಯೋ, ನನ್ನ ಫ್ರೆಂಡ್ ಮಗಿ ನಾನು ನೋಡ್ತಾ ಇದ್ದೀನಲ್ಲ, ಆ ಖುಷಿಲಿ ಆ ಜೋಶಲ್ಲಿ ಎಷ್ಟು ಸರಿ ಕೇಳ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ತಾ ಇದ್ದೀನಿ. ದಡ್ಡ ಇಷ್ಟು ಖುಷಿ ಪಡೋನು ನೀನು ನೇರವಾಗಿ ಹೋಗಿ ಏರ್ಪೋರ್ಟ್ ಇಂದ ನಿನ್ನ ಫ್ರೆಂಡ್ನ ಕರ್ಕೊಂಬರ್ಬೋದಾಗಿತ್ತಲ್ಲ, ಇಲ್ಲಿ ಯಾಕೆ ನಿಂತಿದ್ಯಾ? ಅಯ್ಯೋ ಅಪ್ಪ, ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವನೇ ಮನೆ ಅಡ್ರೆಸ್ ಕಳಿಸು, ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಅಂತ ಹೇಳ್ದ. ನನ್ನ ಫ್ರೆಂಡು ನಾನು 17 ವರ್ಷ ಆದ್ಮೇಲೆ ಭೇಟಿ ಆಗ್ತಾ ಇದೀವಿ, ಏನೋ ಸರ್ಪ್ರೈಸ್ ಕೊಡ್ಬೋದು ಅನ್ಕೊಂಡು ನಾನು ಓಕೆ ಅಂದ್ಬಿಟ್ಟೆ. ಭವ್ಯ ಬಸ್ಯಾ, ನೀವೇನ್ ಬೇಜಾರು ಮಾಡ್ಕೋಬೇಡಿ. ಈಗ ನನ್ನ ಫ್ರೆಂಡ್ ಬರ್ತಾನೆ, ಅವ್ನು ಬಂದ ತಕ್ಷಣ ಇವ್ರನ್ನ ಶಿವು ಅಂತಾರೆ, ಅವ್ರನ್ನ ಮಹಿ ಅಂತಾರೆ. ಇಬ್ರು ಒಬ್ರನ್ನೊಬ್ರು ತಪ್ಕೋತಾರೆ. ಏಯ್ ಗಿರಿ ರೀ, ನಿನಗೇನ್ ಗೊತ್ತಿವಲ್ಲ? ಎಸ್ ಅಪ್ಪ, ಇದನ್ನು ನೀನು ಒಂದು 25 ಸಲ ಹೇಳಿದ್ಯಾ. ನೋಡ್ದ್ಯಾ, ನಮ್ಮ ಫ್ರೆಂಡು ಅಂದ ತಕ್ಷಣ ನಾನು ಜಗತ್ತನ್ನೇ ಮರ್ತ್ಬಿಡ್ತೀನಿ. ಈಗ ಅವ್ನು ಬರ್ತಾನಲ್ಲ, ಆಗ ನಿನಗೇ ಗೊತ್ತಾಗತ್ತೆ. ಹಾರನ್ ಶಬ್ದ ಆಯ್ತು, ಅವನೇ ಬಂದ ಅನ್ಸುತ್ತೆ.
ಮಾತೆ ದೇವಸೇನ ಅರ್ಪಿಸಿಕೊಳ್ಳಿ. ಯಾರಪ್ಪ ನೀವು? ಕಟ್ಟಪ್ಪ. ಹೂ ಕಟ್ಟಪ್ಪನ EMI ಕಟ್ಟಪ್ಪನ? ಎರಡೂ ಅಲ್ಲ, ಕೇರಾಡಿ ಕಟ್ಟಪ್ಪ ಅಂದ್ರೆ ಕೇರಾಡಿ ಕಾಶಿನಾಥ್. ಯಾರ ನಿನ್ನ ಬೆಳಗಿಂದ ನಿಂತು ನಿಂತು ಕಾಲು ನೋಯಿಸ್ಕೋತಾ ಇದ್ದೀವಿ ನಾವು ಅಲ್ಲ. ನಿನ್ನೆವರೆಗೂ ಚೆನ್ನಾಗಿದ್ದೆ, ಇವತ್ತೇನಾಗಿದ್ಯೋ? ಎಲ್ರು ಒಂದ್ ಸ್ವಲ್ಪ ಬನ್ನಿ ಇಲ್ಲಿ. ನಮ್ಮ ಮಾಹಿಷ್ಪತಿ ನಗರಕ್ಕೊಬ್ಬ ಕ್ರೂರ ಘಾತುಕ ದುಷ್ಟ ಬಂದಿದ್ದಾನೆ. ಅದೇನ್ ಸರಿಯಾಗಿ ಬಿಡಿಸೇಳ. ನಮ್ಮ ಬೆಂಗಳೂರು ನಗರಕ್ಕೆ ಖತರ್ನಾಕ್ ಡಾನ್ ಬಂದಿದ್ದ ಅಂತೇಳಿ ಇನ್ಫಾರ್ಮೇಶನ್ ಬಂದಿತ್ತು. ಅವನು ಅಂತಿಂತ ಡಾನ್ ಅಲ್ಲ, 25 ದೇಶದಲ್ಲೂ ಅವನು ಹುಡುಕ್ತಾ ಇದ್ದ. ಇದುವರೆಗೂ ಅವ ಕಾಂಬುಕ್ ಹ್ಯಾಂಗಿದ್ದಂದಳಿ ಯಾವನಿಗೂ ಗೊತ್ತಿಲ್ಲ. ಅದಕ್ಕೆ ನಮ್ಮ SP ಸಾಹೇಬರು ಹುಡ್ಕಬಾ ಅಂದಳಿ ಮಫ್ತಿಲ್ ನಾನು ಕಳಿಸಿರು. ಆ ಮಫ್ತಿಯೇ ಈ ಮಾರುವೇಷ.